ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನವರತ್ನಗಳು ಈ ಮಾಲಿಕೆಯಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ಯಾವುದನ್ನು ಧರಿಸಬಹುದು, ಯಾವ ಹರಳನ್ನು ಧರಿಸಬೇಕು ಅನ್ನುವಂಥದ್ದು ನಾವು ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ. ಮಕರ ಎಗೇನ್ ಇದರ ಯಜಮಾನ ಶನೈಶ್ಚರ. ಈ ಶನೈಶ್ಚರನ ನೆಲೆಗೆ ತಮ್ಮದೇ ಆದಂತಹ ಒಂದು ಅವಕಾಶದ ಅಂದರೆ ಶನೈಶ್ಚರ ನೆಲೆಸಲಿಕ್ಕೆ ಬೇಕಾದಂತಹ ಒಂದು ವ್ಯಾಪ್ತಿಯನ್ನು ಒದಗಿಸ್ಕೊಡ್ಬೇಕಲ್ಲ, ಅದನ್ನು ಸೂರ್ಯನು ಹಾಗೆ ಚಂದ್ರನು ಅದೇ ರೀತಿಯಲ್ಲಿ ಮಂಗಳನೂ ಒದಗಿಸ್ಕೊಡ್ತಾರೆ. ಅಂದರೆ ಉತ್ತರಾಷಾಢ ನಕ್ಷತ್ರದ ಪಾಲು ಇದರಲ್ಲಿರುತ್ತೆ, ಅದಕ್ಕೆ ಸೂರ್ಯ ಯಜಮಾನ. ಶ್ರವಣ ನಕ್ಷತ್ರದ ಪಾಲು ಇರುತ್ತೆ, ಅದಕ್ಕೆ ಚಂದ್ರ ಯಜಮಾನ. ಹಾಗೆಯೇ ಮಂಗಳನ ಯಜಮಾನತ್ವದ ಒಂದು ನಕ್ಷತ್ರವು ಇರೋದರಿಂದ ಅದಕ್ಕೆ ನಾವು ಧನಿಷ್ಠ, ಆ ನಕ್ಷತ್ರವನ್ನು ಧನಿಷ್ಠ ಅಂತ ಕರಿತೇವೆ. ಧನಿಷ್ಠ ನಕ್ಷತ್ರದ ಒಂದು ಪಾಲು ಇಲ್ಲಿ ಇರೋದರಿಂದ ಈ ಮೂರು ಘಟಕಗಳು ಶನೈಶ್ಚರನ ಯಜಮಾನತ್ವಕ್ಕೆ ಯಾವ ರೀತಿಯಲ್ಲಿ ಸಂವೇದಿಸ್ತವೆ ಅನ್ನುವಂಥದ್ದನ್ನು ಗ್ರಹಿಸಿ ನಾವು ತೊಡಬೇಕಾದಂಥ ಹರಳನ್ನು ತೊಡುವಂಥದ್ದು ಅನಿವಾರ್ಯವಾಗುತ್ತೆ. ಶನೈಶ್ಚರನಿಗೆ ಸೂರ್ಯನೂ ಆಗಿ ಬರೋದಿಲ್ಲ ನೋಡಿ. ಇವನಿಗೆ ತಮ್ಮ ವ್ಯಾಪ್ತಿಯನ್ನು ಒದಗಿಸಿಕೊಟ್ಟಂಥ ಸೂರ್ಯನನ್ನು ಕಂಡರೂ ಕೂಡ ವೈರತ್ವದ ಒಂದು ವಿಚಾರ ಗಟ್ಟಿಯಾಗಿದೆ. ಹಾಗೆ ಚಂದ್ರನನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಚಂದ್ರ ವೇಗದಲ್ಲಿ ಬಹಳ ಅವನು ವಿಪರೀತವಾದಂಥ ವೇಗದಲ್ಲಿ ಸಂಚರಿಸುವಂಥವನು. ಅವನ ವೇಗ ಶನೈಶ್ಚರನಿಗೆ ಯಾವ ರೀತಿಯಲ್ಲೂ ಹೊಂದಾಣಿಕೆ ಬರುವಂಥದ್ದಲ್ಲ. ಹಾಗೆಯೇ ಏನು ಧನಿಷ್ಠ ನಕ್ಷತ್ರದ ಯಜಮಾನಾಗಿರುವ ಕುಜ ಇದ್ದಾನೆ, ಅವನು ಕೂಡ ಇದೇ ಶನೈಶ್ಚರನಿಗೆ ಕಡು ವೈರಿ. ನೋಡಿ ಎಂಥ ಆಶ್ಚರ್ಯ. ಯಾವವರು ತಮ್ಮ ವ್ಯಾಪ್ತಿಯನ್ನು ಈ ಒಂದು ರಾಶಿಗಾಗಿ ಒದಗಿಸಿದಾರೋ ಆ ರಾಶಿಯ ಯಜಮಾನನಿಗೆ ಆ ವ್ಯಾಪ್ತಿಯನ್ನು ಕೊಟ್ಟಂಥ ಮೂರು ನಕ್ಷತ್ರಗಳ ಯಜಮಾನರು ಆಗಿ ಬರೋದಿಲ್ಲ. ಆ ಆಗಿ ಬರದೆ ಹೋದವಂಥ ಒಂದು ವೈರಿತನದ ವರ್ತಮಾನದಲ್ಲಿಯೇ ಶನೈಶ್ಚರ ತನ್ನ ನೆಲೆಯನ್ನು ಕಾಣಬೇಕಾದಂಥ ವೈರುಧ್ಯ ಇಲ್ಲಿದೆ. ಇಂತಹ ವೈರುಧ್ಯವನ್ನು ನಿವಾರಿಸಲಿಕ್ಕಾಗಿ ತೊಡಬೇಕಾದಂತಹ ಹರಳು ನೀಲ. ಈ ನೀಲ ಇದು ಸ್ವಲ್ಪ ಸಿಲಿಕೇಟ್, ಇದು ಅಲ್ಯೂಮಿನಿಯಂ ಸಿಲಿಕೇಟ್. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡೇ ಇದೆ, ಆದರೆ ಇಲ್ಲಿ ಒಂದು ಸಿಲಿಕೇಟ್ ಕೂಡ ಇದರೊಳಗೆ ಸೇರಿರುತ್ತೆ. ಇದೆಲ್ಲ ಬಹಳ ವಿಚಿತ್ರವಾದಂಥದ್ದು. ಬರೀ ಇದು ಮಾತ್ರ ಇರುತ್ತೆ ಅಂತಲ್ಲ, ಇವೆಲ್ಲದರ ಜೊತೆಗೂ ಸ್ವಲ್ಪ ಪ್ರಮಾಣದ ಕಬ್ಬಿಣ ಒಂದೊಂದರ ಜೊತೆಗಿರುತ್ತೆ, ಸ್ವಲ್ಪ ಪ್ರಮಾಣದ ಇನ್ನೇನೋ ಒಂದು ಟಂಗಸ್ಟನ್ ಇರಬಹುದು, ಅಥವಾ ಇನ್ನೇನೋ ಒಂದು ರೀತಿಯ ಸಣ್ಣ ಪ್ರಮಾಣದ ಗೋಲ್ಡು ಕೂಡ ಇರಬಹುದು. ಆದರೆ ಅವು ಬಹಳ ಸಣ್ಣ ಪ್ರಮಾಣದಲ್ಲಿರ್ತವೆ. ಹಾಗಾಗಿ ಆ ಸಣ್ಣ ಪ್ರಮಾಣದಲ್ಲಿ ಹೊಂದಿರಬಹುದಾದಂತಹ ವಿಚಾರ ನಮಗೆ ಅದು ಸರ್ರನೆ ನಮ್ಮ ಹಿಡಿತಕ್ಕೆ ಸಿಗದೆ ಹೋಗಿದ್ದಾಗಿದ್ದಿರೋದ್ರಿಂದ ಆ ಎಕ್ಸ್ಟ್ರಾದ ಫಲವಾದಂತಹ ಒಂದು ಕೆಲವೊಂದು ಇವು ಏನು ಆ ಹರಳಿಗೆ ಸೇರಲ್ಪಟ್ಟಿರ್ತವೆ, ಅವು ಒಮ್ಮೊಮ್ಮೆ ಏನಾಗುತ್ತೆ, ಬಿರುಗಾಳಿಯನ್ನು ಸೃಷ್ಟಿಸುವಂಥ ಸಂದರ್ಭವನ್ನು ಈ ನೀಲಕ್ಕೆ ಕಲ್ಪಿಸಿಕೊಡೋದಕ್ಕೆ ಸಾಧ್ಯವಾಗಿಬಿಡ್ಬೋದು. ಅದಕ್ಕೆ ನಾವು ರೂಢಿಯಲ್ಲಿ ನೀಲವನ್ನು ಸರ್ರನೆ ಧರಿಸಬಾರ್ದು ಅಂತ ಹೇಳ್ತೇವೆ. ಯಾಕೆ, ನೀಲವನ್ನು ಧರಿಸುವಾಗ ಒಂದು 15 ಡೇಸ್ ನಾವು ಅದನ್ನು ಸ್ವಲ್ಪ ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಬೇಕು. ಅದು ಯಾವ ರೀತಿಯ ಪರಿಣಾಮವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಗ್ರಹಿಸಬೇಕು. ಹಾಗಾಗಿ ಎಲ್ಲವನ್ನು, ಈಗ ಮುತ್ತನ್ನು ಧರಿಸ್ಬೋದು ಅಂತಾದರೆ ಮುತ್ತನ್ನು ಸರ್ರನೆ ಧರಿಸ್ಬೋದು, ಕನಕ ಪುಷ್ಯರಾಗವನ್ನು ಧರಿಸುವಂಥದ್ದು ಅಂತಾದರೆ ಸರ್ರನೆ ಧರಿಸ್ಬೋದು, ವಜ್ರವನ್ನು ಧರಿಸ್ಬೋದು ಅಂತಾದರೆ ಧರಿಸ್ಬೋದು. ಆದರೆ ನೀಲವೇ ಈ ರಾಶಿಗೆ ಅನ್ನುವಂಥದ್ದು ಶತಸಿದ್ಧವಾದರೂ ಕೂಡ ಒಮ್ಮೆ ಅದನ್ನು ಪರಿಶೀಲಿಸಿ ಅದಕ್ಕೆ ವ್ಯಾಪಾರಿಯು ಕೂಡ ಅದಕ್ಕೆ ಏನಾಗ್ತಾನೆ, ಬದ್ಧನಾಗ್ತಾನೆ. ಅವನು ಒಂದು 15 ದಿನ ಆ ಕಲ್ಲನ್ನು ಅವನ ಹತ್ರ ಇಟ್ಟಿರೋದಕ್ಕೆ ಅವನು ಅವಕಾಶ ಕೊಡ್ತಾನೆ. ಯಾಕೆಂದರೆ ಆ ಕಲ್ಲಿನ ವಿಚಾರವೇ ಹಾಗೆ. ಅದು ಸರ್ರನೆ, ಅದು ಅನಿವಾರ್ಯವಾದಂತಹ ಕಲ್ಲೇ ಆಗಿರೋದಾಗಿದ್ದರೂ ಕೂಡ
ಸರ್ರನೆ ಬಿರುಗಾಳಿಯನ್ನು ಎದುರಿಸಬಹುದಾದಂಥ ವಿಚಾರವನ್ನ ಈ ರಾಶಿಯವರಿಗೆ ಒದಗಿಸಿ ಬಿಡಬಹುದಾದಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಈ ರಾಶಿ ಸಂದರ್ಭದಲ್ಲೂ ಅಂತಹ ತೊಂದರೆಗಳು ಎದುರಾದಲ್ಲಿ, ನೀಲದಿಂದ ಎದುರಾಗುತ್ತೆ ಅನ್ನುವಂಥ ಸಂದರ್ಭ ಬಂದಾಗ ಬಹಳ ಹತ್ತಿರದಲ್ಲಿ ಅದಕ್ಕಿರಬಹುದಾದಂತಹ ಒಂದು ಬಂಧುರತ್ವದ ಆ ಬಂಧುರತೆಯನ್ನು ಗಮನಿಸಿಕೊಂಡಾಗ ಈ ರಾಶಿಯ ಜನ ಎಮರಾಲ್ಡನ್ನು, ಪಚ್ಚೆಯನ್ನು ಕೂಡ ಧರಿಸ್ಬೋದು. ನೀಲ ಅವರಿಗೆ ಆಗಿ ಬರೋದಿಲ್ಲ, ಮಕರ ರಾಶಿಯವರೇ ಆದರೂ ನೀಲ ಆಗಿ ಬರೋದಿಲ್ಲ ಅನ್ನುವಂಥದ್ದು ಒಂದೊಮ್ಮೆ ಅಕಸ್ಮಾತ್ತಾಗಿ ಆ ರೀತಿಯ ಲಕ್ಷಣಗಳು ಕಂಡಿತು ಅಂತಾದರೆ ಪಚ್ಚೆಯನ್ನು ಧರಿಸ್ಬೋದು, ವಜ್ರವನ್ನು ಧರಿಸ್ಬೋದು. ಹಾಗಾಗಿ ಇನ್ನೊಂದು ಆಲ್ಟರ್ನೇಟಿವ್ ಏನು ಅನ್ನುವಂಥದ್ದು ಕೂಡ ಅಲ್ಲಿ ಇರುತ್ತೆ. ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ಸ್, ಅಂದರೆ ಎಲ್ಲ ರೂಲ್ಗಳಿಗೂ ಕೂಡ ಒಂದು ಎಕ್ಸೆಪ್ಷನ್ಸ್ ಇರುತ್ತೆ. ನೋಡಿ, ನಾವಿವತ್ತು ಸೈನ್ಸಲ್ಲಿ ಓದಿರ್ತೇವೆ, ಅಂಡರ್ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆಲ್ ದಿ ಮೆಟಲ್ಸ್ ಆರ್ ಸಾಲಿಡ್ ಇನ್ ದರ್ ಫಾರ್ಮ್ ಅಂತ ಒಂದು ನಿಯಮ ಇರುತ್ತೆ. ಇದು ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಈಗ ನಾವಿರೋದು ಇಲ್ಲಿ ಎಲ್ಲ ಧಾತುಗಳು, ಕಬ್ಬಿಣ ತಗೊಳ್ಳಿ, ಎಲ್ಲ ಕಬ್ಬಿಣ ತಗೊಳ್ಳಿ, ಚಿನ್ನ ತಗೊಳ್ಳಿ, ಅಲ್ಯೂಮಿನಿಯಂ ತಗೊಳ್ಳಿ, ಅಥವಾ ತಾಮ್ರವನ್ನು ತಗೊಳ್ಳಿ, ಇವೆಲ್ಲವೂ ಬೆಳ್ಳಿ ಅಂತ ತಗೊಳ್ಳಿ, ಇವೆಲ್ಲವೂ ಘನ ಸ್ವರೂಪದಲ್ಲಿ ಇರ್ತವೆ, ಅಂದರೆ ಸಾಲಿಡ್ ರೂಪದಲ್ಲಿ ಇರ್ತವೆ. ಆದರೆ ಮರ್ಕ್ಯುರಿ ಕೂಡ ಒಂದು ಮೆಟಲ್ಲೇ ಅದು. ಆದರೂ ಆ ಮೆಟಲ್ ದ್ರವ ಸ್ವರೂಪದಲ್ಲಿ ಇರುತ್ತೆ. ಇದೇ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅಂದರೆ ಎಲ್ಲ ರೂಲುಗಳಿಗೂ ಒಂದು ಎಕ್ಸೆಪ್ಷನ್ಸು ಸಾಧಾರಣವಾಗಿರುತ್ತೆ. ಆ ಸಾಧಾರಣವಾದ ಒಂದು ಎಕ್ಸೆಪ್ಷನ್ನೇ ಆ ಒಂದು ನಿಯಮವನ್ನು ಅದು ಏನು ಮಾಡುತ್ತೆ, ಬೆಂಬಲಿಸುತ್ತೆ. ಹಾಗಾಗಿ ಮನುಷ್ಯನಾಗಿ ಇರ್ತಾನೆ, ಹೆಣ್ಣು ಗಂಡು ಅನ್ನೋ ಸ್ವರೂಪದಲ್ಲಿ ಇರ್ತಾನೆ ಹೇಳುವಾಗಲೇ ಹೆಣ್ಣು ಗಂಡು ಎರಡೂ ಸ್ವರೂಪ ಇರಬಹುದಾದಂಥದ್ದು ನಮ್ಮ ಗೋಚರಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದೇನು, ಎಕ್ಸೆಪ್ಷನ್ಸ್ ಇದ್ದರೂ ಕೂಡ ಮಕರ ರಾಶಿಯವರಿಗೆ ಬದಲಿಯಾಗಿ ಈ ಒಂದು ಬುಧನ ವಿಶೇಷಕ್ಕೆ ಬೇಕಾದಂತಹ ಪಚ್ಚೆಯನ್ನು ಧರಿಸೋದಕ್ಕೆ ಅವಕಾಶಗಳನ್ನು ನಿರ್ಮಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಈ ರಾಶಿಯ ಜನ ಈ ಒಂದು ನೀಲವನ್ನು ಧರಿಸುವುದರ ಮೂಲಕವಾಗಿ ಕೃಷಿಯ ವಿಚಾರದಲ್ಲಿ ಸಂಪೂರ್ಣವಾದ ಒಂದು ಚೈತನ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾವು ಅನೇಕ ರೀತಿಯ ಈ ಭೂಮಿಯಿಂದ ಬೆಳೆಯನ್ನು ತೆಗೆಯಬಹುದಾದಂಥವರ ಪರಿಸ್ಥಿತಿ ಸಾಧಾರಣವಾಗಿ ನಾವು ಕಂಡಂತೆ ಯಾತನಾಮಯವಾಗಿ ಇರುತ್ತೆ ಅನ್ನುವಂಥದ್ದು ಹೌದಾದರೂ ಕೂಡ ಈ ಕೃಷಿಯಲ್ಲಿಯೂ ಕೂಡ ಅನೇಕ ಹೊಸ ಆವಿಷ್ಕಾರಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ದೊಡ್ಡ ಸ್ವರೂಪದಲ್ಲಿ ಅದನ್ನು ರೂಪಿಸಿಕೊಳ್ಳುವಂಥ ಶಕ್ತಿ ಪಡೆಯುವಂಥದ್ದು ಸಾಧ್ಯವಾಗತ್ತೆ ಅಂತಾದರೆ ಅದು ಶನೈಶ್ಚರನಿಂದ ಒದಗಿ ಬರೋದಕ್ಕೆ ಸಾಧ್ಯವಿದೆ. ಹಾಗಾಗಿ ನಾವು ಜಾಗತಿಕ ಸ್ವರೂಪದಲ್ಲಿ ಕೆಲವು ಕೃಷಿಕರು ಹೇಗಿರ್ತಾರೆ, ನಮ್ಮ ದೇಶದ ಕೆಲವರು ಸ್ಥಿತಿವಂತರಾದಂತಹ ಕೃಷಿಕರು ಹೇಗಿರ್ತಾರೆ, ಯಾವ ಬೆಳೆಗಳ ಮೂಲಕವಾಗಿ ಅವರು, ಯಾಕೆಂದರೆ ಇವತ್ತು ನಾವು ಯಾವುದೋ ಒಂದನ್ನು, ಈಗ ನಾವು ಗೇರು ಬೀಜವನ್ನು, ಗೋಡಂಬಿಯನ್ನು ನಾವು ಬೆಳೆಸ್ತೀವಿ ಅಂತಾದರೆ ಆ ಗೋಡಂಬಿಯ ವಿಚಾರವಾಗಿ ಬರೀ ಗೋಡಂಬಿ ಅನ್ನುವಂಥದ್ದು ಮಾತ್ರ ನಮ್ಮ ಆರ್ಥಿಕ ಸ್ಥಿತಿಯ ಒಂದು ಸಂವರ್ಧನೆಗೆ ಕಾರಣ ಆಗಿ ನಿಲ್ಲೋದಿಲ್ಲ. ಆ ಗೋಡಂಬಿಯ ಹೊರ ಕವಚಗಳು ಕೂಡ ನಮಗೆ ಒಂದು ಆದಾಯದ ಮೂಲವನ್ನು ದೊಡ್ಡದಾದಂಥ ರೀತಿಯಲ್ಲಿ ನಿರ್ಮಿಸಿಕೊಡಬಹುದು. ಅಥವಾ ಈ ನಮ್ಮ ತೆಂಗಿನ ಮರವನ್ನು ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ, ಅದರ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಆದಾಯದ ಸ್ವರೂಪವನ್ನು ಒದಗಿಸಿಕೊಡುವಂಥದ್ದು. ಅಥವಾ ಕೆಲವಕ್ಕೆ ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು, ಕಬ್ಬನ್ನು, ಅಡಿಕೆಯನ್ನು, ಹಾಗೆ ಕೋಕೋವನ್ನು, ರಬ್ಬರನ್ನು, ಇಂಥದ್ದೆಲ್ಲ ಬೆಳೆಗಳು ಇವು ಕ್ಯಾಶ್ ಕ್ರಾಪ್ಸ್. ಈಗ ನಾವು ಭತ್ತ, ಜೋಳ ಇವೆಲ್ಲ ನಮಗೆ ಅಂಥ ಒಂದು ದೊಡ್ಡದಾದಂತಹ ಬೆಲೆಯನ್ನು, ಅಂದರೆ ಲಾಭವನ್ನು ತಂದು ಕೊಡ್ತಾವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮದೇ ಆದಂತಹ ರೀತಿ ನೀತಿಗಳನ್ನು ನಮ್ಮ ಗದ್ದೆಗಳಲ್ಲಿಯೋ ಅಥವಾ ಹೊಲಗಳಲ್ಲಿಯೋ ಅಥವಾ ನಮ್ಮ ಫಾರ್ಮ್ನಲ್ಲಿಯೋ ಹೇಗೆ ರೂಪಿಸ್ಕೊಳ್ಬಹುದು ಅನ್ನುವಂಥ ಹಲವು ವಿಶೇಷ ಎಜೆಂಡಾಗಳನ್ನು ಅಥವಾ ಪ್ಲ್ಯಾನ್ಗಳನ್ನು ಅಥವಾ ಒಂದು ಕಾರ್ಯತಂತ್ರವನ್ನು ನಾವು ರೂಪಿಸ್ಕೊಳ್ಬೇಕು. ಅಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾದಂತಹ ವಿಚಾರಕ್ಕೆ ಅನುಗ್ರಹವನ್ನು ಕೊಡಬಹುದಾದರೆ ಮಕರ ರಾಶಿಯ ಯಜಮಾನನಾದಂತಹ ಶನೈಶ್ಚರ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಡಬಲ್ಲ. ಅಂತಹ ಶನೈಶ್ಚರನಿಗೆ ಇನ್ನಿಷ್ಟು ಬೆಂಬಲವಾಗಿ ಈ ನೀಲ ಅನ್ನುವಂಥದ್ದು ತನ್ನದೇ ಆದಂಥ ಇನ್ನೊಂದು ರೀತಿಯ ಹೊಳಪನ್ನು ತಂದುಕೊಡೋದಕ್ಕೆ ಸಾಧ್ಯವಾಗುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ.
ಅಷ್ಟೇ ಅಲ್ಲ, ಈ ನಾವೇನು ಇವತ್ತು ಅನೇಕ ವಿಚಾರಗಳು, ಈ ರದ್ದಿ ಪೇಪರ್ಗಳನ್ನು ಮಾರಾಟ ಮಾಡುವಂಥ, ಹಳೆ ಕಬ್ಬಿಣಗಳನ್ನು ಮಾರಾಟ ಮಾಡುವಂಥ, ಅಥವಾ ಈ ರೀಸೈಕ್ಲಿಂಗ್ ಅಂತ ಏನು ಹೇಳ್ತೇವೆ, ಕೊಳಚೆ ನೀರನ್ನೇ ಶುದ್ಧ ನೀರನ್ನಾಗಿ ಪರಿವರ್ತಿಸುವಂಥ, ಅಥವಾ ಇವತ್ತು ಬೆಳಗ್ಗೆ ನಾವು ಪುರಸಭೆಗಳ ಆ, ಆ ಕೆಲಸಕ್ಕಾಗಿ ನಿಯೋಜಿತರಾದಂಥವರು ಬೆಳಗ್ಗೆ ಎಲ್ಲ ಕಸಕಡ್ಡಿಗಳನ್ನು ತೆಗೆದುಕೊಂಡು ಹೋಗುವಂತಹ ಕಸಕಡ್ಡಿಗಳು ನಾಳಿನ ಒಂದು ಹೊಸ ಆವಿಷ್ಕಾರದ ಒಂದು ಚೈತನ್ಯ, ಒಂದು ನೆಲೆಯಲ್ಲಿ ಒಂದು ಹೊಸ ರೂಪವನ್ನು ಪಡೆಯುವಂತಹ, ವಿಶೇಷವಾಗಿ ಮೂಲ ಸಾಮಗ್ರಿಯಾಗಿ ಅದು ಹೇಗೆ ನಿಂತ್ಕೊಳ್ಬಹುದು ಅಂತದ್ದನ್ನು ವಿಚಾರಿಸಿದರೆ, ಈ ಕಸವೇ ರಸವಾಗಿ ಪರಿವರ್ತನೆಗೊಳ್ಳುವಂತಹ ವಿಚಾರವನ್ನು ನಾವು ಗಮನಿಸ್ತೇವೆ. ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡಬಹುದಾದಂತಹ ವಿಶೇಷಕ್ಕೆ ಕಾರಣನಾಗುವಂಥವನು, ಮೂಲ ಸ್ವರೂಪವಾಗಿ ನಮ್ಮ ಬೆನ್ನೆಲುಬಾಗಿ ನಿಲ್ಲಬಹುದಾದಂಥವನು ಶನೈಶ್ಚರ. ಅಂತಹ ಶನೈಶ್ಚರನ ಇನ್ನಿಷ್ಟು ವಿಸ್ತಾರವಾದಂತಹ ಶಕ್ತಿಗೆ ಬೇಕಾಗಿ ಮಕರ ರಾಶಿಯವರು ಈ ಒಂದು ನೀಲವನ್ನು ತಾವು ಧರಿಸಬಹುದೇ ಅನ್ನುವಂತಹ ಸೂಕ್ಷ್ಮ ನಿರ್ಣಯವನ್ನು ಕೈಗೊಂಡು ಧರಿಸಿದರೆ ಅನೇಕ ರೀತಿಯ ಯಶಸ್ಸನ್ನು ಪಡೆಯುವಲ್ಲಿ ಸಫಲರಾಗ್ತಾರೆ ಮತ್ತು ಆ ಮೂಲಕವಾಗಿ ಆತ್ಮಸ್ಥೈರ್ಯವನ್ನು ವಿಸ್ತರಿಸಿಕೊಡುವಲ್ಲಿ ಖಂಡಿತವಾಗಿ ಗೆಲ್ತಾರೆ ಅನ್ನುವಂಥದ್ದು ಅನೇಕ ನಿದರ್ಶನಗಳಿಂದ ಪ್ರೂವ್ ಆದಂಥ ವಿಚಾರ. ಹಾಗಾಗಿ ಈ ನೀಲವೂ ಕೂಡ ಬಹಳ, ಅದು ಕೂಡ ಏನು, ಅದರ ಬೇರೆ ಬೇರೆ ಕ್ವಾಲಿಟಿಗಳಲ್ಲಿ ಅದು ಕೂಡ ಲಕ್ಷಗಟ್ಟಲೆ ಒಂದು ಬೆಲೆಯನ್ನು ಬಾಳುವಂಥದ್ದು ಇದೆ. ಕೆಲವು ಥೌಸಂಡ್ಗಳಲ್ಲೂ ಅದು ಸಿಗುವಂಥದ್ದು ಇರುತ್ತೆ. ಆದರೆ ನಮ್ಮ ಬಜೆಟನ್ನು ಕೂಡ ನಾವು ನೋಡಬೇಕು. ಬಜೆಟನ್ನು ಗಮನಿಸದೆಯೇ ಹೋದರೆ ಇದೇ ಶನೈಶ್ಚರ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ನಾವು ಗಮನಿಸಿರೋದಿಲ್ಲ. ಕೇವಲ ಒಬ್ಬ ಜ್ಯೋತಿಷಿ ಹೇಳ್ತಾನೆ ಇದನ್ನು ನೀಲವನ್ನು ಧರಿಸಬೇಕು ಅನ್ನುವಂಥದ್ದು, ಅದಕ್ಕಾಗಿ ಧಾವಂತದಿಂದ ಹೊರಟೋದನ್ನು ಧರಿಸುವಂಥದ್ದು ಕೆಲಸವನ್ನು ಮಾಡಬಾರ್ದು. ನಮ್ಮ ಆರ್ಥಿಕ ಚೈತನ್ಯವೂ ಕೂಡ ಅದಕ್ಕೆ ಸಹಕಾರದ ರೂಪದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ಧರಿಸಿ ಒಳ್ಳೆಯ ಯಶಸ್ಸನ್ನು ಪಡೆಯುವಂಥ ಸಿದ್ಧಿಗೆ ಜನ ಮುಂದಾಗಲಿ ಅಂತ ಹೇಳ್ತಾ ಈ ನೀರದ ಬಗ್ಗೆ ತಿಳಿಸುವಂಥ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.